ನಾನು ಆತ್ಮ, ನನ್ನದೊಂದು ಪ್ರಜ್ಞೆ ಇದೆ. ಆ ಪ್ರಜ್ಞೆಯ ಪ್ರಕಾರ ಇವೆಲ್ಲ ಪಾರ್ಟಿಕಲ್ಸ್, ಅಣು ಕಣಗಳು ಈ ರೀತಿ, ಶರೀರ ಈ ರೀತಿ ನಿರ್ಮಾಣಗೊಂಡಿದೆ. ಮತ್ತೊಂದು ಸರಿ, ಹೆಂಗೆ ಡ್ರೈವರಿಗೆ ಕಾರ್ ಇರ್ತದೆ, ಕಾರಿಗೆ ಡ್ರೈವರ್ ಇರಲ್ಲ, ಡ್ರೈವರಿಗೆ ಅಂತ ಕಾರ್ ಮಾಡಿರೋದು. ಕಾರ್ ಮಾಡಿದ್ದಕ್ಕೆ ಡ್ರೈವರ್ ಇದೇನೆ ಅಲ್ಲ. ಫಸ್ಟ್ ಟೈಮ್ ಅವ್ರು ಕಾರ್ ಮಾಡಿದಾಗ ಯಾವಾಗ 1850ರಲ್ಲೋ 70ರಲ್ಲೋ ಯಾವಾಗಲೂ ಲಾಸೋ ಫಸ್ಟ್. ಸೊ ಅವಾಗ ಅವಾಗ ಫಸ್ಟ್ ಟೈಮ್ ಮಾಡಿದ್ದು ಹೆಂಗೆ ಅಂತಂದರೆ ಸೈಕಲ್ಲು, ಆಮೇಲೆ ಸ್ಕೂಟರು, ಆಮೇಲೆ ಕಾರು ಎಲ್ಲ ಡ್ರೈವರಿಗೋಸ್ಕರ ಮಾಡಿದ್ದು. ಮನುಷ್ಯನ ಅದಕ್ಕೋಸ್ಕರ ಸೃಷ್ಟಿ ಮಾಡಲಿಲ್ಲ, ಮನುಷ್ಯನಿಗೋಸ್ಕರ ಅದನ್ನು ಕ್ರಿಯೇಟ್ ಮಾಡಿದರು. ಹಾಗೇ ನಾನು ಆತ್ಮನಿಗೋಸ್ಕರ ಈ ದೇಹ ಆಗಿದೆ. ಮುಂಚೆನೇ ಅನಾದಿ ಅವೆಲ್ಲ ಹೌದು, ಅನಾದಿ ವಿನಾಶಿ ಹೌದು. ಬಟ್ ಈ ಶರೀರ ಆಗಿರೋದು ನಾನು ಆತ್ಮನಿಗೋಸ್ಕರ. ಈ ಶರೀರಕ್ಕೋಸ್ಕರ ನಾನಿಲ್ಲ, ನನಗೆ ಶರೀರ ಈ ಥರ ಕ್ರಿಯೇಟ್ ಆಗಿದೆ. ಲಾಸ್ ಆಫ್ ಫಸ್ಟು. ಸೊ ಅದೇ ಥರ ನನ್ನ ಆತ್ಮ ನನ್ನ ಈ ಒಂದು ಫೀಲ್ಡಲ್ಲಿ ಇವೆಲ್ಲ ಪಾರ್ಟಿಕಲ್ಸ್ ಸೆಲ್ಸ್ ಆದವು, ಸೆಲ್ಸ್ ಟಿಶ್ಯೂಸ್ ಆದವು, ಟಿಶ್ಯೂಸ್ ಆರ್ಗನ್ಸ್ ಆದವು, ಆರ್ಗನ್ಸು ಈ ರೀತಿ ಆಗಿದೆ. ಕರೆಕ್ಟಾ? ಒಂದು ಮಾತು ಬರುತ್ತೆ ನೋಡಿ, ಆತ್ಮ ಎಲ್ಲಿ ಕೂತ್ಕೊಂಡಿದ್ದಾನೆ ಅಂತಂದರೆ ಹೈಪೋಥಾಲಮಸ್ ಮಧ್ಯೆ. ಈಗೆಲ್ಲ ಯೋಗದ್ದೆಲ್ಲ ಕಾಮೆಂಟ್ರಿ ಅದು ನಡೆಯುತ್ತೆ. ಹೈಪೋಥಾಲಮಸ್ಸು, ಪಿಟ್ಯೂಟರಿ ಗ್ಲ್ಯಾಂಡು, ಅಲ್ಲಿ ನಾನು ಕೂತ್ಕೊಂಡಿದ್ದೀನಿ. ನಾವು ಮೆದುಳನ್ನೂ ನೋಡಿಲ್ಲ, ಹೈಪೋಥಾಲಮಸ್ಸೂ ನೋಡಿಲ್ಲ, ಪಿಟ್ಯೂಟರಿ ಗ್ಲ್ಯಾಂಡೂ ನೋಡಿಲ್ಲ. ಅದು ಹೆಂಗೆ ಕೆಲಸ ಮಾಡೋದು ಗೊತ್ತೂ ಇಲ್ಲ. ನಾನು ಇಮ್ಯಾಜಿನ್ ಮಾಡ್ಕೊತೀನಿ, ಕಲ್ಪನೆ ಮಾಡ್ಕೊತೀನಿ, ಓ ಅಲ್ಲಿ ನಾನು ಕೂತ್ಕೊಂಡಿದ್ದೀನಿ, ಅಲ್ಲಿ ಆತ್ಮ ಇದೆ ಅಂತ ನಮ್ಮ ಕಾಮೆಂಟ್ರಿ ಈಗೀಗ ಸ್ಟಾರ್ಟ್ ಆಗುತ್ತೆ. ಮುಂಚೆ ಹಂಗೆ ಇರ್ತಿರ್ಲಿಲ್ಲ. ಮುಂಚೆ ಒಂದೊಂದು ಸಿಂಪಲ್, ನಾನು ಆತ್ಮ ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತ. ಈಗ ಅವೆಲ್ಲ ಸ್ಟಾರ್ಟ್ ಆಗಿದೆ. ಯಾಕೆ? ಸೈನ್ಸ್ ಇವೆಲ್ಲ ಸೈನ್ಸ್ ಮಾತಲ್ಲ ಇವು. ಸೈನ್ಸ್ ಅಲ್ಲಿಗೆ ನಿಂತ್ಕೊಂಡ್ಬಿಡ್ತು. ನಾನು ಆತ್ಮ ಇರೋಲ್ಲಿ ಬ್ರೈನ್ ಇದೆ, ನಾನು ಆತ್ಮ ಇರೋಲ್ಲಿ ಇವೆಲ್ಲ ಆರ್ಗನ್ಸ್ ಇದೆ. ಬಟ್ ಹೈಪೋಥಾಲಮಸ್ ಕೂತ್ಕೊಂಡು, ಪಿಟ್ಯೂಟರಿ ಗ್ಲ್ಯಾಂಡಲ್ಲಿ ಕೂತ್ಕೊಂಡು ಅದಕ್ಕೇನು ಇಂಪಾರ್ಟೆನ್ಸ್ ಇಲ್ಲ. ಯಾಕೆ? ಕಾರ್ನಲ್ಲಿ ಯಾರಾದರೂ ಕೂತ್ಕೋಬೋದು, ಡ್ರೈವಿಂಗ್ ಮಾಡೋನು ಕೂತ್ಕೋಬೋದು, ಡ್ರೈವಿಂಗ್ ಮಾಡದೇ ಇರೋನು ಕೂತ್ಕೋಬೋದು, ಸಣ್ಣ ಮಗುನೂ ಕೂಡಿಸ್ಬೋದು. ಅದರಿಂದ ಏನಾರ ಫರಕ್ ಆಗುತ್ತಾ? ಮುಂದೆ ಕೂತ್ಕೊಳ್ಳಿ, ಹಿಂದೆ ಕೂತ್ಕೊಳ್ಳಿ, ಏನು ಫರಕ್ ಬರೋದೆ? ಸೊ ಅದರಿಂದ ಏನು ಒಂಥರ ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ ಅಷ್ಟೇ. ಅದು ಹೈಪೋಥಾಲಮಸ್ ಆತ್ಮ ಅಂದ ತಕ್ಷಣ ಓ ಕರೆಕ್ಟ್ ನಾನು ಇಷ್ಟು ದಿನ ಇಲ್ಲಿ ಅಂದ್ಕೊಂಡಿದ್ದೆ, ಅಲ್ಲಿದನಂತೆ ಆತ್ಮ ಅಲ್ಲಿದೆ ಅಂತ ಒಂದು ಸೆನ್ಸೇಷನ್ ಅನ್ನೋಕ್ಕೆ ಏನಂತಾರೆ ಕನ್ನಡದಲ್ಲಿ? ಪ್ರಜ್ಞೆ ಇಲ್ಲ. ಅದು ಸೆನ್ಸೇಷನ್ನಿಗೆ ಒಂಥರ ಇಲ್ಲ, ಸೆನ್ಸೇಷನ್ ಅದೊಂದು ಪ್ರಚೋದನೆ. ಅದೊಂದು ಪ್ರಚೋದನೆ ಅಲ್ಲ, ಪ್ರವೋಕ್ ಅಂತಾರೆ ಅದಕ್ಕೆ, ಪ್ರಚೋದನೆಗೆ. ಆ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತದು. ಓಹೋ ಹಂಗಾ ಅಂತ ಅಷ್ಟೇ. ಅದಾದಮೇಲೆ ಅದಕ್ಕೇನು ಮೀನಿಂಗ್ ಇಲ್ಲ. ರೋಮಾಂಚನ, ಥ್ರಿಲ್ ಅಂತಾರೆ, ಆಶ್ಚರ್ಯಚಕಿತ. ಅದನ್ನು ಅಲ್ಲ, ಆ್ಯಕ್ಚುಲಿ ಸೆನ್ಸೇಷನಿಗೆ ಬೇರೆ ಏನೋ ಇರುತ್ತೆ. ಓಕೆ, ಆಮೇಲೆ ನೋಡೋಣ. ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ. ನೋಡಿ, ಅವನು ಮೇಲ್ಗಡೆ ಹೋಗ್ಬಿಟ್ಟು ಬಂದುಬಿಟ್ಟ ಅಂದರೆ ಸೆನ್ಸೇಷನ್. ಅವನು ಏನದು ಮ್ಯಾಜಿಕ್ ಮಾಡಿಬಿಟ್ಟ, ಈ ಬಾಲ್ನ ಇಲ್ಲಿ ಮಧ್ಯಕ್ಕೆ ನಿಲ್ಲಿಸ್ಬಿಟ್ಟ, ಕೆಳಗೂ ಬೀಳಲಿಲ್ಲ, ಮೇಲೂ ಹೋಗಲಿಲ್ಲ, ಇಲ್ಲೇ ಮಧ್ಯೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿಬಿಟ್ಟು. ಆದರೆ ಅದರಿಂದ ಏನೂ ಯೂಸ್ ಇಲ್ಲ, ನಮ್ಮ ಯೋಗಕ್ಕೂ ಯೂಸ್ ಇಲ್ಲ, ಅರ್ಥಕ್ಕೂ ಯೂಸ್ ಇಲ್ಲ. ನಾನು ಯಾವ ರೀತಿ ಪಾರ್ಟಿಕಲ್ಸ್ನ ಬ್ರೈನನ್ನು ಪ್ರಭಾವ ಬೀರ್ತೀನಿ ಅದು ಇಂಪಾರ್ಟೆಂಟ್. ನಾನು ಹೌದು, ಅದು ಭಾಳ ಹಾರ್ಡ್ವೇರ್, ಪ್ಯಾಸಿವ್. ಹೌದು. ಸೊ ಆತ್ಮ ಏನಂದರೆ ಸಾಫ್ಟ್ವೇರ್ ಪ್ಲಸ್ ಪವರ್ ಎರಡೂ. ಸಾಫ್ಟ್ವೇರು ಮತ್ತು ಪವರ್ ಎರಡೂ. ಬರೀ ಸಾಫ್ಟ್ವೇರ್ ಅನ್ನೋಕ್ಕೆ ಹೋಗಬೇಡಿ, ಪವರು ಇದೆ. ಪವರ್ ಬೇಕಲ್ಲ, ಎಲ್ಲ ಸಾಫ್ಟ್ವೇರ್ ಇದ್ಬಿಟ್ಟು ಎಲೆಕ್ಟ್ರಿಸಿಟಿ ಕೊಡಲಿಲ್ಲ ಅಂದರೆ ಏನು ಕೆಲಸ ಮಾಡುತ್ತೆ? ಸೊ ಆತ್ಮ ಬ್ರೈನಿಂದ ಈ ಕನೆಕ್ಷನ್, ಶರೀರಕ್ಕೆ ಈ ರೀತಿ ಕನೆಕ್ಷನ್, ಇದನ್ನೆಲ್ಲ ನಾವು ಅನುಭವ ಮಾಡೋಣ. ಇದನ್ನು ಅನುಭವ ಮಾಡೋಣ. ಯಾವುದೋ ಅನುಭವ ಇಲ್ದೇ ಯಾವುದು ನಾವು ಒಪ್ಕೊಳ್ಳಲ್ಲ. ಹೆಂಗೆ ಬೇರೆಯವ್ರು ಒಪ್ಕೊಳ್ಳಲ್ವ, ನಾವು ಒಪ್ಕೊಳ್ಳಲ್ಲ. ಅದನ್ನು ಪ್ರೂವ್ ಮಾಡೋಣ ನಾವೀಗ, ಅಲ್ವಾ? ಇದೆಲ್ಲ ಆತ್ಮ ಮತ್ತು ಬ್ರೈನು ಈ ಥರ ಎಲ್ಲ ನಡೆಯುತ್ತೆ. ಕಣ್ಣು, ಕಿವಿ, ಮೂಗು, ಬಾಯಿ, ಅದರಿಂದೆಲ್ಲ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಬ್ರೈನಲ್ಲಿ. ಅದನ್ನು ನಾನು ಆತ್ಮ ಸಂವೇದನೆ ಚೆನ್ನಾಗಿ, ಥ್ಯಾಂಕ್ಸ್. ಸಂವೇದನೆ ಸಂಚಲನ
ಸಂಚಲನ, ಸಂವೇದನೆ ಅಲ್ಲ, ಸಂಚಲನ ಕರೆಕ್ಟ್ ವರ್ಡ್, ಸೆನ್ಸೇಷನ್ಗೆ. ಆಮೇಲೆ ಹಿ ಕ್ರಿಯೇಟೆಡ್ ಎ ಸೆನ್ಸೇಷನ್, ಸಂಚಲನವನ್ನು ಮೂಡಿಸಿದ್ರು ಅಂತ ಏನೋ ಹೇಳ್ಬಿಟ್ಟು ಸಂಚಲನ ಮೂಡಿಸ್ಬಿಟ್ರು ಆ ಥರ. ನಾನು ಆತ್ಮ ಏನು ವಿಚಾರ ಮಾಡ್ತೀನೋ ಅದ್ರದ್ದೊಂದು ಪ್ಯಾಟರ್ನ್ಸ್ ಕ್ರಿಯೇಟ್ ಆಗುತ್ತೆ ಬ್ರೈನಲ್ಲಿ. ಡಾಕ್ಟರ್ಸ್ ಅದಕ್ಕೆ ನ್ಯೂರೋನಲ್ ಪ್ಯಾಟರ್ನ್ ಅಂತ ಹೇಳ್ತಾರೆ. ಆಮೇಲೆ ನಾನೇನು ನೋಡ್ತೀನಿ, ಕೇಳ್ತೀನಿ, ಎಲ್ಲ ಇದು ಟಚ್ ಅವೆಲ್ಲ ಫೀಲಿಂಗ್ ಎಲ್ಲ ಬರುತ್ತೋ ಅದ್ರದ್ದು ಒಂದು ಪ್ಯಾಟರ್ನು ಬ್ರೈನಲ್ಲಿ ಕ್ರಿಯೇಟ್ ಆಗುತ್ತೆ. ಅದನ್ನು ನಾನು ಆತ್ಮ ಗ್ರಹಣ ಮಾಡ್ತೀನಿ. ಮತ್ತು ಇನ್ನು ಕೆಲವೊಂದು ನಾನೇ ಸಂಕಲ್ಪ ಮಾಡಿ ಮಾಡ್ತೀನಿ. ಆಮೇಲೆ ಇದು ಒಂದು ಸ್ವಲ್ಪ ಇದನ್ನೆಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ, ಯಾಕಂದರೆ ಮುಗಿಸೋಣ, ಟೈಮ್ ಆಗ್ತಾ ಬಂತು. ಈಗ ಈ ಕನಸು ಹೆಂಗೆ ಬರುತ್ತೆ, ನಿದ್ದೆ ಹೆಂಗೆ ಬರುತ್ತೆ, ಅದನ್ನು ವಿಜ್ಞಾನಿಗಳು ಅನ್ವೇಷಣೆ ಮಾಡ್ತಾನೇ ಇದ್ದಾರೆ. ನಿದ್ದೆ ಅಂದರೆ ಏನಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ನಮಗೆ ಬಾಬಾ ಹೇಳ್ಬಿಟ್ರು ಏನಂತ, ಅಶರೀರಿ ಆತ್ಮ ಶರೀರದಲ್ಲಿದ್ದರೂ ಶರೀರದಿಂದ ಭಿನ್ನ. ಇಷ್ಟೆಲ್ಲ ಹೇಳಿದ ಮೇಲೆ ಇದನ್ನು ಹೇಳಿದರೆ ಜನಗಳು ಒಪ್ಕೋಬೋದು. ಫಸ್ಟಿಗೆ ಹಿಂಗೆ ಹೇಳ್ಬಿಟ್ರೆ ಅಲ್ವಾ ಡಿಫ್ರೆನ್ಸ್. ಅದಕ್ಕೆ ನಾನು ಆತ್ಮ, ನಂದೇನಪ್ಪ ಅಂದರೆ ಒಂದು ಮರೆಯೋದು, ಆಮೇಲೆ ನೆನಪಿಡೋದು, ಇದು ನಂದೊಂದು ಶಕ್ತಿ. ಆಗಲೇ ಹೇಳಿದ್ವಲ್ಲ, ಪ್ರಕಟ ಮಾಡೋದು ಒಂದು ನಂದೊಂದು ಗುಣ, ಮರೆಯೋದು ಮತ್ತು ನೆನಪಿಡೋದು ಒಂದು ಶಕ್ತಿನೂ ಹೌದು, ಗುಣನೂ ಹೌದು. ಮತ್ತು ಇದ್ರೂ ಅದಕ್ಕೆ ಅಟ್ಯಾಚ್ ಆಗಿರೋದು, ಅದು ಮತ್ತು ಡಿಟ್ಯಾಚ್ ಆಗಿರೋದು, ಇದು ಒಂದು ಗುಣ ನನ್ನಲ್ಲಿ. ಮತ್ತು ಇನ್ನೊಂದು ಯಾವುದು, ಶರೀರದಲ್ಲಿದ್ದರೂ ಶರೀರದಲ್ಲಿದ್ದರೂ ಅಶರೀರಿ. ಈ ರೀತಿ ಇದೆಲ್ಲ ಆತ್ಮನ ಗುಣ. ಇದೇ ನಿದ್ದೆ ಅಂದರೆ ಇದೆ. ಇದುವರೆಗೂ ವಿಜ್ಞಾನಿಗಳಿಗೆ ನಿದ್ದೆ ಅಂದರೆ ಏನೋ ಗೊತ್ತಿಲ್ಲ, ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ. ನಿದ್ದೆದಲ್ಲಿ ಮನುಷ್ಯ ಎಲ್ಲಿ ಹೋಗ್ತಾನೆ, ಹೆಂಗೆ ಹೇಳ್ತಾನೆ ಗೊತ್ತಿಲ್ಲ. ಆಮೇಲೆ ಅನಸ್ತೇಷಿಯಾ ಕೊಟ್ಟ ತಕ್ಷಣ ಅವರು ಇದು ಸೈಲೆಂಟ್ ಆಗಲ್ಲ, ಹೋಗ್ಬಿಡುತ್ತೆ. ಈಗ ಅನಸ್ತೇಷಿಯಾ ಅಂದ್ರೇನು, ಫೋರ್ಸ್ಡ್ ನಿದ್ದೆ ಬರ್ಸೋದು. ಆತ್ಮ ಮತ್ತು ಬ್ರೈನ್ ಮಧ್ಯೆ ಕನೆಕ್ಷನ್ ಕಟ್ ಮಾಡಿಬಿಡ್ತಾರೆ. ನಾನು ಪ್ರಜ್ಞೆ ಇದ್ದರೆ ಅದು ಪಾರ್ಟಿಕಲ್ಸ್ ಎಲ್ಲ ಮೂವ್ ಆಗ್ತಿರುತ್ತೆ. ಅದನ್ನು ಸ್ಟಾಪ್ ಮಾಡಿಬಿಟ್ರೆ ನಾನೇನು ವಿಚಾರ ಮಾಡಿದ್ರೆ ಅದೇನು ಮುಂದಕ್ಕೆ ಹೋಗಲ್ಲ. ಸೊ ಅದಕ್ಕೆ ಪ್ರಜ್ಞೆ ಇರಲ್ಲ ಅಂತ ಹೇಳ್ತಾರೆ. ಆದರೆ ಆತ್ಮನ ರೀತಿಯಲ್ಲಿ ನೋಡಿದಾಗ ಆತ್ಮನಿಗೆ ಪ್ರಜ್ಞೆ ಯಾವಾಗಿದ್ರೂ ಇರುತ್ತೆ. ಅವನಲ್ಲಿ ಮನುಷ್ಯ ಎಚ್ಚರದಲ್ಲಿ ಮಲ್ಕೊಂಡಿರ್ಬೋದು, ಒಳಗಡೆ ಆತ್ಮ ಎಚ್ಚರವಾಗಿಯೇ ಇರ್ತಾನೆ. ಇದು ಭಾಳ ಇಂಪಾರ್ಟೆಂಟ್ ಮಾತು. ಕೆಲವ್ರಿಗೆ ನೆನಪಿರುತ್ತೆ, ನೆನಪಿರಲಿಕ್ಕಿಲ್ಲ. ಆದರೆ ಆತ್ಮ ಯಾವಾಗಿದ್ರೂ ಅವನಿಗೆ ಪ್ರಜ್ಞೆ ಇರುತ್ತೆ. ಇನ್ನು ಕೆಲವರಿಗೆ ಕಡಿಮೆ ಇರ್ತಾ ಮತ್ತು ಬೇರೆ. ಬ್ರಹ್ಮ ಬಾಬಾ ಈ ಕುಟೀರದಲ್ಲಿ ಮಲ್ಕೊಂಡಿರೋರು, ಯಾರಾದ್ರೂ ಹತ್ರಕ್ಕೆ ಬಂದುಬಿಟ್ರೆ ಆವು ಬಚ್ಚೆ ಅಂತ ಕರೀತೀವಿ. ನಿದ್ದೆಯಲ್ಲೂ ಸಹಿತ ಅವ್ರಿಗೆ ಗೊತ್ತಾಗೋಗ್ಬಿಡ್ದು. ಅವರಿಗೆಲ್ಲ ಸೂಕ್ಷ್ಮ ಶಕ್ತಿಗಳು ಬಾಬಾಗಿತ್ತು. ಆಮೇಲೆ ಬಾಬಾ ವಿತೌಟ್ ಅನಸ್ತೇಷಿಯಾ ಆಪ್ರೇಷನ್ ಮಾಡಿಸ್ಕೊಂಡ್ರೆ, ನಿಮಗೆಲ್ಲ ಗೊತ್ತಿರ್ಬೋದು. ಅವರಿಗೆ ಆಪ್ರೇಷನ್ ಆಗಬೇಕಾಗಿತ್ತು ಹೊಟ್ಟೆದು. ಆಮೇಲೆ ಡಾಕ್ಟ್ರಿಗೆ ಹೇಳಿದರು, ಬಚ್ಚೆ ತುಂಬ ಅಪ್ನಾ ಕಾಮ್ ಕರೋ, ಮೈ ಅಪ್ನಾ ಕಾಮ್ ಕರ್ತೋ. ನೀನು ನಿನ್ನ ಕೆಲಸ ಮಾಡು, ನಾನು ನನ್ನ ಕೆಲಸ ಮಾಡ್ತೀನಿ. ನಿನ್ನ ಕೆಲಸ ಏನು ಮಾಡೋದು, ಆಪ್ರೇಷನ್ ಮಾಡೋದು ಮಾಡು. ನನ್ನ ಕೆಲಸ ಏನು, ನೀನೇನಾರು ಅನಸ್ತೇಷಿಯಾ ಕೊಟ್ಬಿಟ್ರೆ ನಾನು ಮಿಸ್ ಆಗೋಗ್ಬಿಡುತ್ತೆ. ನಾನು ಬಾಬಾವ್ರ ಜೊತೆಗೆ ಕನೆಕ್ಷನ್ ಇಡೋಕ್ಕಾಗಲ್ಲ, ಮರ್ತೋಗ್ಬಿಡ್ತೀನಿ. ಅದಕ್ಕೋಸ್ಕರ ಅದು ನನಗಾಗಲ್ಲ. ನಿನ್ನ ಆಪ್ರೇಷನ್ ಮಾಡು, ನಾನು. ಸೊ ಅವ್ರು ಹಂಗೇನೆ ಆಪ್ರೇಷನ್ ಮಾಡಿದರು. ಬಾಬಾ ಇದು ಏನದು, ಶರೀರದ ಮೇಲೆ ವಿಜಯ. ಇವೆಲ್ಲ ಪಾರ್ಟಿಕಲ್ಸ್ ಇದಾವಲ್ಲ, ಅಣು ಇದು ಕಣ, ಇವೆಲ್ಲ ಇದ್ರ ಮೇಲೆ ವಿಜಯ. ಅಷ್ಟೊಂದು ಶಕ್ತಿ ಅವರಿಗಿತ್ತು. ಅದರಿಂದ ನೋವು ಸಹಿತ ಅವರಿಗೆ ಆಗಲಿಲ್ಲ. ಇದು ಬ್ರಹ್ಮ ಬಾಬಾ. ನಾಳೆ ಯಾರು ಮತ್ತೆ ನಾವು ಆಪ್ರೇಷನ್ ಹತ್ರ ಮಾಡಿಸ್ಕೊಳ್ಳೋದು ಬೇಡ. ಆಮೇಲೆ ಒಂದು ಮುರುಡಿಲ್ ಬಾಬಾ ಇನ್ನೊಂದೇನು ಗೊತ್ತಾ, ಬಾಬಾ ಅವ್ರದ್ದು ಇನ್ನೊಂದು ಮಾತು ಹೇಳಿ ಏನು ಅಂತ ನಾನು ನೋಡಿದ್ರೆ ಅರ್ಥ ಆಗುತ್ತೆ. ಸ್ಪೆಕ್ಸ್ ಇರಲಿಲ್ಲ ಬಾಬಾ ಅವರಿಗೆ, ಕೊನೆವರೆಗೂ ಕಣ್ಣು ಚೆನ್ನಾಗಿತ್ತು. ಇದು ಸೂಕ್ಷ್ಮ ಶಕ್ತಿ ಒಂದು ಡೆಮಾನ್ಸ್ಟ್ರೇಷನ್. ಅವ್ರಿಗೆ ಎಂದಿಗೂ ಸಹ ಇದು ಸ್ಪೆಕ್ಸ್ ಹಾಕ್ಕೊಳ್ಳಿಲ್ಲ. ಆಮೇಲೆ ಅವ್ರಿಗೊಬ್ಬರು ಡಾಕ್ಟ್ರು ಆಫ್ಥಲ್ಮಾಲಜಿಸ್ಟ್ ಕಣ್ಣನ್ನು ಚೆಕ್ ಮಾಡಿಬಿಟ್ಟು ಹೇಳಿದ್ರಂತೆ, ವಂಡರ್ಫುಲ್ ಐಸ್ ಇನ್ ದ ವರ್ಲ್ಡ್ ಅಂತ ಅವ್ರಾಗ ಹೇಳಿದ್ರಂತೆ. ವರ್ಲ್ಡ್ ಅಂತ. ಅವ್ರು ಡಾಕ್ಟ್ರು ರಮೇಶ್ ಭಾಯಿ ಇದನ್ನು ಒಂದು ಮಾತಲ್ಲಿ ಹೇಳ್ತಾರೆ. ನಾನು ಕರ್ಕೊಂಡೋಗಿದ್ದೆ ಡಾಕ್ಟ್ರ್ ಹತ್ರ. ಅರೆ ಎಂತ ಇದು, ಡ್ರಾಮಾನು ಸರ್ ಆವಾಗ ಅಷ್ಟೊಂದು ಟೆಕ್ನಾಲಜಿ ಇರಲಿಲ್ಲ. ಇವಾಗ ಆಗಿದ್ರೆ ಅದೆಲ್ಲ ರೆಕಾರ್ಡ್ ಮಾಡ್ಕೋಬೋದಿತ್ತು. ಆಮೇಲೆ ನೆಕ್ಸ್ಟ್ ಇನ್ನೇನು, ಎಷ್ಟೊಂದು ನಿದರ್ಶನಗಳಿದೆ. ಅವನು ಎಚ್ಚರ ತಪ್ಪಿರ್ತಾನೆ, ಆಮೇಲೆ ಎದ್ದು ಬಂದುಬಿಟ್ಟು ಆರಾಮಾಗಿ ಎದ್ದು ಬರ್ತಾನೆ ಅವನು. ಆಮೇಲೆ ಒಂದು ಕಡೆ ಏನಾಗಿದೆ ಅಂದರೆ, ಅವ್ನು ಎಚ್ಚರ ತಪ್ಪು ಮಲ್ಕೊಂಡಿರ್ತಾನೆ. 7 ವರ್ಷದವರೆಗೂ ಕಾಮದಲ್ಲಿ ಇರ್ತಾನೆ. ಅವ್ನು 7 ವರ್ಷ ಇವನ ಜೊತೆ ಸುತ್ತಮುತ್ತ ಮಾತಾಡ್ತಿರ್ತಾರೆ. ಅವ್ನ ರಿಲೇಟಿವ್ಸು, ಡಾಕ್ಟರ್, ನ್ಯೂರೋ ಸರ್ಜನ್ ಎಲ್ಲ ಮಾತಾಡ್ಕೊತಾ ಇರ್ತಾರೆ. 7 ವರ್ಷ ಆದಮೇಲೆ ಒಂದು ದಿವಸ ಅವನಿಗೆ ಎಚ್ಚರ ಬರುತ್ತೆ.
ಎಚ್ಚರ ಬಂದ ತಕ್ಷಣ ಇವ್ರು 7 ವರ್ಷ ಏನೇನು ಮಾತಾಡಿದ್ರಲ್ಲ ಎಲ್ಲ ಹೇಳ್ತಾನೆ ಅವನು. ಆಮೇಲೆ ಇದು ಎಲ್ಲ ಯೂಟ್ಯೂಬಲ್ಲಿದೆ ನೋಡಿ ಬೇಕಂದ್ರೆ, ನಿಜವಾಗ್ಲೂ ಆಗಿದ್ದ ಘಟನೆಗಳಿವು. ಆಮೇಲೆ ಅದಾದಮೇಲೆ ಅವನು ಮತ್ತೆ ಕೋಮಾದಲ್ಲಿ ಹೋಗ್ಬಿಡ್ತಾನೆ, ಆಮೇಲೆ ಸತ್ತೋಗ್ಬಿಡ್ತಾನೆ. ಅದಾದ ತಕ್ಷಣ ನ್ಯೂರೋ ಸರ್ಜನ್ನಿಗೆ ಫುಲ್ ವೈರಾಗ್ಯ ಬಂದ್ಬಿಡುತ್ತೆ. ಅವನ ಅದು ನ್ಯೂರೋ ಸರ್ಜನ್ ಕೆಲಸನೇ ಮಾಡಿಬಿಟ್ಬಿಡ್ತಾನೆ. ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಆರ್ಡಿನರಿ ಡಾಕ್ಟರ್ ಇದಕ್ಕೆ ಜ್ವರಕ್ಕೆ ಮೆಡಿಸಿನ್ಸ್ ಕೊಡೋದು, ಕೆಮ್ಮು ಜ್ವರಕ್ಕೆ ಆ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬ್ರೈನ್ನ ಟ್ರೀಟ್ ಮಾಡೋದು ಬಿಟ್ಬಿಡ್ತಾನೆ. ಅಂತ ಏನೋ ಒಂದು ಇದೆ ಅಲ್ಲಿ, ನನಗೆ ಅರ್ಥ ಆಗ್ತಿಲ್ಲ, ನಾನು ಯಾಕೆ ಇದನ್ನು ಏನೇನೋ ಮಾಡಲಿ, ತಲೆ ಕೆಡಿಸ್ಕೊಳ್ಳೋದಲ್ಲ. ನಾನು ಅವನಿಗೆ ಒಂಥರ ತಪ್ಪಿತಸ್ಥ ಮನೋಭಾವ ಬಂದುಬಿಡುತ್ತೆ, ನಾನು ಏನೂ ಅರ್ಥನೇ ಆಗ್ತಿಲ್ವಲ್ಲ ಅಂತ. ಆಮೇಲೆ ಇನ್ನು ಕೆಲವರು ನಾವು ಹೇಳ್ತೀವಿ ಎಚ್ಚರ ತಪ್ಪದವ್ರಿಗೇನು ಎಚ್ಚರ ಇರಲ್ಲ ಅಂತ. ಈಗೆಲ್ಲ AI ಮತ್ತು ಕ್ಯಾಮ್ರಾಸ್ ಎಲ್ಲ ಬಂದಿದೆ. ಅದು ಇಟ್ಟಾಗ ಅವ್ರದ್ದೆಲ್ಲ ಭಾವಗಳು ಚೇಂಜ್ ಆಗ್ತಿರುತ್ತೆ ಮುಖದ ಮೇಲೆ. ಅದನ್ನೆಲ್ಲ ಡಿಟೆಕ್ಟ್ ಮಾಡಿದ್ದಾರೆ ಈಗ. ಅಂದರೆ ಒಳಗಡೆ ಆತ್ಮ ಕೆಲಸ ಮಾಡ್ತಿರ್ತಾನಲ್ವ. ಶರೀರದ ಆ್ಯಂಗಲ್ ಮೇಲಿಂದ ನಾವು ಅವನು ಅನ್ಕಾನ್ಷಿಯಸ್ ಅಂತ ಹೇಳ್ಬೋದು, ಆದರೆ ಆತ್ಮನ ಆಗಿ ಅವನು ಕಾನ್ಷಿಯಸ್ ಆಗೇ ಇರ್ತಾನೆ. ಬ್ರೈನ್ ಒಂಥರ ನಮ್ಮದೆಲ್ಲ ಇದೆ ಇಲ್ಲ, ಆತ್ಮ ಡ್ರೈವರು, ಶರೀರ ಕಾರು. ಹಂಗಾರೆ ಬ್ರೈನ್ ಏನು? ಇಂಜಿನ್. ಈಗ ಜಸ್ಟ್ ಇದನ್ನು ಓದ್ಕೊಂಡೋಗಿ, ಈ ಒಂದು ಮನುಷ್ಯ ದೇಹ ಭಾಳ ಚೆನ್ನಾಗಿದೆ. ಅದೇನು ಅದರಲ್ಲಿರುವಂಥ ಒಂದು ಕಷ್ಟದಿಂದ ಎಲ್ಲೂ ಇಲ್ಲ. ಯಾವ ಮಿಷನ್ ಆ ಥರ ಮಾಡೋಕ್ಕಾಗಲ್ಲ. ಹಾರ್ಟ್ ಥರ, ಲಂಗ್ಸ್ ಥರ, ಕಿಡ್ನಿ ಥರ, ಸ್ಕಿನ್ ಥರ, ನಾಲ್ಗೆ ಥರ, ಸಲೈವ, ಇವೆಲ್ಲ ಎಲ್ಲೂ ಮಾಡೋಕ್ಕಾಗೋದಿಲ್ಲ. ಬ್ರೈನ್ ಥರ ಇವೆಲ್ಲ ಮಾಡೋಕ್ಕಾಗಲ್ಲ. ಆದರೆ ಬ್ರೈನು ಬಹಳ ಮಿಸ್ಟೀರಿಯಸ್. ಅದ್ರ ಥರ ಬೇರೆದು ಕಷ್ಟ ಇದೆ, ಭಾಳ ಕಠಿಣವಾದ ಆರ್ಗನ್ಸೇ. ಬಟ್ ಬ್ರೈನ್ ಭಾಳ ನಿಗೂಢ. ಯಾಕೆ ಬ್ರೈನ್ ನಿಗೂಢ? ಯಾಕಂದ್ರೆ ಅಲ್ಲಿ ಆತ್ಮ ಕೂತ್ಕೊಂಡಿರ್ತಾನೆ. ಅದಕ್ಕೆ ಆತ್ಮನ ಅರ್ಥ ಮಾಡ್ಕೊಂಡಿಲ್ಲ, ಸೊ ಬ್ರೈನನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಈಗ ನೋಡಿ ಆತ್ಮ ಎಷ್ಟು ಶಕ್ತಿಶಾಲಿ ಅಂತ ಈಗ ನೋಡ್ಕೊಳ್ಳಿ. ಯಾರು ಆಗಲೇ ಮಾತಾಜಿ ಕಡೆಯಿಂದನೇ 3-4 ಆನ್ಸರ್ಸ್ ಬಂತು. ಜೀವಕೋಶಗಳದ್ದು ಆನ್ಸರು, ಆಮೇಲೆ ಪರಮಧಾಮನ ಆನ್ಸರು, ನೆಕ್ಸ್ಟ್ ಇನ್ನೊಂದೇನೋ ಸಾಫ್ಟ್ವೇರ್ ಅಂತಲೂ ಇಲ್ಲಿಂದನೇ ಬಂತು. ಇಲ್ಲಿಂದ ಏನೋ ಬರಲಿಲ್ಲ, ಇಲ್ಲಿ ಇಂಜಿನಿಯರ್ಸ್ ಇದ್ದಾರೆ, ಇವ್ರು ಏನು ಹೇಳಲಿಲ್ಲ ಸಾಫ್ಟ್ವೇರ್ ಅಂತ. ಈಗ ಕೊನೆಗೆಲ್ಲ ಸಮ್ಮರಿ. ನಾವು ಆತ್ಮ ಇರೋವರೆಗೂ ಶರೀರ ಕೆಲಸ ಮಾಡ್ತಿರುತ್ತೆ. ಆತ್ಮ ಹೋದ ತಕ್ಷಣ ಎಲ್ಲವೂ ಛಿದ್ರ ಆಗೋಗ್ಬಿಡುತ್ತೆ. ಸೆಲ್ಸು, ಜೀವಕೋಶಗಳಿಂದ ಎಲ್ಲ ಅವು ಕಣ್ಣುಗಳೆಲ್ಲ ಹೋಗ್ಬಿಡುತ್ತೆ. ನೆನಪು ಮಾಡ್ಕೊಳ್ಳಿ, ಅಲ್ಲಿ 1920ರಲ್ಲಿ ಕಂಡುಹಿಡಿದಿದ್ರು ಏನು, ಕಾನ್ಷಿಯಸ್ನೆಸ್ಸಿಂದ ಮ್ಯಾಟ್ರ್ ಎಫೆಕ್ಟ್ ಆಗುತ್ತೆ ಅಂತ. ಅಲ್ಲಿ ಎಫೆಕ್ಟ್ ಆಗಬೇಕಾದ್ರೆ ಇಲ್ಲೆಷ್ಟು ಎಫೆಕ್ಟ್ ಆಗಬೇಕು. ಇಲ್ಲಿ ನಾನು ಆತ್ಮ ಕೆಲಸ ಮಾಡೋವರೆಗೂ ಈ ಶರೀರ ನಡೀತಾ ಇರುತ್ತೆ. ಆತ್ಮ ಹೊರಟೋದ ತಕ್ಷಣ ಇದು ಎಲ್ಲ ವೇವ್ಸ್ ಥರ ಎಲ್ಲ ಕಿತ್ಕೊಂಡು ಹೊರಟೋಗ್ಬಿಡುತ್ತೆ. ಅದರಲ್ಲೂ ಡ್ರಾಮಾನುಸಾರ ನೋಡಿ, ಬ್ರೈನೇ ಫಸ್ಟಿಗೆ ಕೊಳ್ತೋಗೋದು ಬ್ರೈನ್ ಅಂತೆ. ಭಾಳ ಡಿಗ್ರೇಡ್ ಆಗೋದು ಫಸ್ಟ್ ಬ್ರೈನ್, ಆಮೇಲೆ ಬೇರೆ ಆರ್ಗನ್ಸ್. ಆಮೇಲೆ ಚೆನ್ನಾಗಿದು ಒಳ್ಳೊಳ್ಳೆ ಥಾಟ್ಸ್ ಇದ್ದಾಗ ಅವ್ರಿಗೆ ಎಷ್ಟೋ ಕ್ಯಾನ್ಸರ್ ಟ್ಯೂಮರ್ ಆಗಿರುತ್ತೆ, ಅಥವಾ ಕೆಲವು ಟ್ಯೂಮರು ಕರ್ಗೋಗ್ಬಿಡುತ್ತೆ. ಎಷ್ಟೊಂದು ಜನದ ಹಂಗಿದೆ. ಯಾಕೆ? ಕಾನ್ಷಿಯಸ್ನೆಸ್ದು ಎಫೆಕ್ಟ್ ಅದು ಎಫೆಕ್ಟ್ ಇದೆ ಅಲ್ವಾ. ಆಮೇಲೆ ಈ ಸೆಲ್ಸ್ ಏನು ಮಾಡಿ, ಇದು ಕಾನ್ಷಿಯಸ್ನೆಸ್ಸಿಂದ ಪಾರ್ಟಿಕಲ್ಸ್ ಎಲ್ಲ ಬೇರೆ ಶರೀರದ ಬೇರೆ ಆರ್ಗನ್ಸಿಗೆ ಹೋಗುತ್ತೆ. ಆ ರೀತಿ ಟ್ಯೂಮರ್ ಫಾರ್ಮ್ ಆಗುತ್ತೆ, ಟ್ಯೂಮರ್ ಡಿಸಾಲ್ವ್ ಆಗುತ್ತೆ. ನಂತರ ಆತ್ಮನಿಗೆ ಇನ್ನೊಂದು ಹೆಸರೇನು? ಆತ್ಮನೇ. ಎಸ್, ಕರೆಕ್ಟ್. ಆತ್ಮನೇ. ಇನ್ನೊಂದು ವರ್ಡ್ ಇದೆ, ಪುರುಷ. ಪುರುಷನ ಹೌದು, ಬಿಂದು ಜೊತೆ. ಇನ್ನೊಂದು ಜೀವ ಅಂದರೆ ಶರೀರ, ಆತ್ಮ ಚೈತನ್ಯ ಶಕ್ತಿ. ಇನ್ನೊಂದು ಹೆಸರು ಬಾಬಾ ಅದನ್ನು ಕೇಳಿ, ಅಭೌತಿಕ ಶಕ್ತಿ. ಇನ್ನೊಂದು ಬಾಬಾ ಹೇಳ್ತಾರೆ ಪ್ರಾಣ. ಬಾಬಾ ಮುರಳಿಲಿ ಹೇಳಿದ್ದಾರೆ ಇದನ್ನು. ಆ ಮುರಳಿ ಯಾರು ಓದಿಲ್ಲ ಅಂದರೆ ಅದಕ್ಕೆ ಕಳಿಸ್ಕೊಡು, ಇದು ಬರುತ್ತೆ. ಇದು ಬಹಳ ಇಂಪಾರ್ಟೆಂಟು. ಆತ್ಮ ಶರೀರ ಎರಡೇ ಇರೋದು. ಆತ್ಮನಿಗೇ ಪ್ರಾಣ ಅಂತ ಹೇಳೋದು. ಆತ್ಮನಿಗೇ ಪ್ರಾಣ. ಯಾರಾದರೂ ಇದ್ರ ಬಗ್ಗೆ ಇಲ್ಲ ಇನ್ನೇನಾರು ಇದೆ ಅಂದರೆ ನಾನು ಬೇಕಾದ್ರೆ ಮುರಳಿ ತಂದು ತೋರಿಸ್ತೀನಿ, ಬರುತ್ತೆ ರಿಪೀಟ್ ಆಗಿ. ಆತ್ಮನೇ ಪ್ರಾಣನೇ ಆತ್ಮ. ಓಕೆ, ಅದು ಇನ್ನೊಂದು ಹೆಸರು. ಇನ್ಯಾವುದೋ ಬೇರೆ ಏನೇನೋ ಇಲ್ಲ. ಇದು ನಮ್ಮದು ಏನೇನೋ ಬರುತ್ತಲ್ಲ, ಏನದು ಚಕ್ರಗಳು, ಅವು ಇವು, ಈಗ ಗೊತ್ತಾಯ್ತು. ಅವೆಲ್ಲ ಏನು ಭೌತಿಕ ವಸ್ತುಗಳು ಅವಷ್ಟೇ. ಭೌತಿಕ ವಸ್ತುಗಳಲ್ಲಿ ಏನು ಚಕ್ರ ಇರುತ್ತೆ? ನಾನು ಆತ್ಮನೇ ಎಲ್ಲ ಮಾಡ್ತಿರೋದು. ನೆಕ್ಸ್ಟ್ ಇದನ್ನು ನೋಡಿ, ನಮ್ಮ ಜಗದೀಶ್ ಚಂದ್ರ ಭಾಯಿ ಅವರು ಅವಾಗೆಲ್ಲ ಇಂಟರ್ನೆಟ್ಟು ಏನು ಇರ್ತಿರ್ಲಿಲ್ಲ. ಎಷ್ಟೆಷ್ಟು ಓದ್ಕೊಂಡ್ಬಿಟ್ಟು ಅವರ 1 ವೀಕ್ ಕೋರ್ಸ್ ಅಂತ ಬುಕ್ ಇದೆ, ಅದರಲ್ಲಿ ಇದನ್ನೆಲ್ಲ ಬರೀತಾರೆ. ಆತ್ಮ ಬ್ರೈನಿಂದ ಹೆಂಗೆ ಕೆಲಸ ಮಾಡ್ತಾನೆ, ಬ್ರೈನ್ ಆ್ಯಂಡ್ ನರ್ವಸ್ ಸಿಸ್ಟಮಿಂದ ಹೆಂಗೆ ಕೆಲಸ ಮಾಡ್ತಾನೆ ಅಂತ ಅವತ್ತಿನ ದಿವಸ ಅವರು ಎಲ್ಲ ಬರೆದಿಟ್ಟಿದ್ದಾರೆ.
ಇದೊಂದು ಸಲ ನೀವು ನೋಡಬೇಕು, ಒಂದು ಪ್ಯಾರಾಗ್ರಾಫಲ್ಲೆಲ್ಲ ಬರೆದಿಟ್ಬಿಟ್ಟಿದ್ದಾರೆ ಅವರು. ಬೇಗ ಬೇಗ ಹೋಗೋಣ. ಅವಾಗೆ ಫಸ್ಟ್ ಚಿತ್ರ ನೋಡಿದ್ವಲ್ಲ, ಈಗ ಆತ್ಮ ಅಟ್ಯಾಚ್ ಆಗಿದೆ ಅಲ್ಲಿ, ಗೊತ್ತಾಯ್ತಲ್ವ? ಆತ್ಮ ಮೇಲ್ಗಡೆ ಇದೆಲ್ಲ ಅಟ್ಯಾಚ್ ಆಗಿದೆ, ಮುಂಚೆ ತೋರಿಸಿರ್ಲಿಲ್ಲ ಅದನ್ನು. ಆತ್ಮ ಡೈರೆಕ್ಟಾಗಿ ಪದಾರ್ಥಗಳನ್ನು ಪ್ರಭಾವ ಬೀರ್ತಾ ಇದೆ. ಸೊ ಈಗೆಲ್ಲ ಕನೆಕ್ಷನ್ ಬಂತು. ಈ ಒಂದು ಭೌತಿಕ ವಸ್ತುಗಳು ಸೇರಿ ಶರೀರ ಆಯಿತು, ಆತ್ಮ ಎರಡನ್ನೂ ಪ್ರಭಾವ ಬೀರ್ತಾನೆ, ಅದಕ್ಕೆ ಎವಿಡೆನ್ಸು ಇದೆ, ಪ್ರೂಫ್ ಇದೆ. ಆಮೇಲೆ ಆದರೆ ನಾನು ನನ್ನ ಶಕ್ತಿಯಿಂದ ಇದನ್ನು ಜ್ವರನೆಲ್ಲ ಕಡಿಮೆ ಮಾಡ್ಕೊತೀನಿ, ಟ್ಯಾಬ್ಲೆಟ್ಸ್ ಇಲ್ದೇ ಸರಿ ಮಾಡ್ಕೊತೀನಿ, ಅವೆಲ್ಲ ಆಗಲ್ಲ. ದಯವಿಟ್ಟು ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಎಲ್ಲರೂ ಸಹ ಕರ್ಮದ ನಿಯಮ ಮತ್ತು ಪ್ರಕೃತಿಯ ನಿಯಮನ ಎಲ್ಲರೂ ಫಾಲೋ ಮಾಡಲೇಬೇಕು, ಅದು ಹಾಗೆ ಆಗುತ್ತೆ. ನನ್ನ ಹಳೆಯ ಪ್ರಜ್ಞೆ ಈ ಥರ ನನಗೆ ತಂದಿದೆ, ನನ್ನ ಹಳೆಯ ಪ್ರಜ್ಞೆ ನನಗೆ ಈ ರೀತಿ ತಂದಿದೆ. ನಮ್ಮದು ಹಳೆ ಪ್ರಜ್ಞೆ ಚೆನ್ನಾಗೇ ಇತ್ತು, ಕರ್ಮ ಚೆನ್ನಾಗೇ ಇತ್ತು, ಅದಕ್ಕೋಸ್ಕರ ನಾವಿಲ್ಲಿ ಕೂತ್ಕೊಂಡಿದ್ದೀವಿ, ಬಾಬಾವ್ರ ಮನೇಲಿ ಕೂತ್ಕೊಂಡಿದ್ದೀವಿ, ಬಾಬಾವ್ರ ಮಡ್ಲಲ್ಲಿದ್ದೀವಿ, ಬಾಬಾವ್ರನ್ನ ಅರ್ಥ ಮಾಡ್ಕೊಂಡ್ವಿ. ನಮ್ಮದು ಕರ್ಮ, ನಮ್ಮ ಪ್ರಜ್ಞೆ ಬಹಳನೇ ಚೆನ್ನಾಗಿತ್ತು, ನಾವೆಲ್ಲ ಬಹಳ ಭಾಗ್ಯಶಾಲಿ ಆತ್ಮಗಳು. ಆದರೆ ಇನ್ನು ಏನು ಮಾಡ್ತೀವೋ ಅದು ಮುಂದಿನ ಒಂದು ಘಟನೆಯನ್ನು ನಿರೂಪಿಸ. ಈಗ ಏನು ನನ್ನ ಪ್ರಜ್ಞೆ ಇರುತ್ತೋ, ಈಗೇನು ನಾನು ಕರ್ಮ ಮಾಡ್ತೀನೋ ಅದು ನನ್ನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ನಾನೇನು ಪ್ರಜ್ಞೆ ಬೆಳೆಸ್ಕೊಳ್ತೀನಿ ಈಗ, ಹೆಚ್ಚು ಕಡಿಮೆ ಆಗಿರ್ಬೋದು ಹಿಂದೆ, ಬಟ್ ಈಗಿಂದ ನಾನು ಏನು ಪ್ರಜ್ಞೆ ಬೆಳೆಸ್ಕೊಳ್ತೀನೋ ಅದು ನನ್ನ ಭವಿಷ್ಯವನ್ನು ನಿರ್ಮಾಣ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ಹಿಂದಕ್ಕೆ ನಾವು ಕಂಪೇರ್ ಮಾಡಬಾರ್ದು. ಡ್ರಾಮಾದಲ್ಲಿ ಮುಂದೆ ಹಿಂಗಾಗುತ್ತೆ ಅಂತ ನಾವು ಎಂದಿಗೂ ಸಹ ಅಂದ್ಕೊಳ್ಳೋಂಗಿಲ್ಲ. ಚೆನ್ನಾಗಿ ಪ್ರಜ್ಞೆ ಬೆಳೆಸ್ಕೊಂಡ್ರೆ ಚೆನ್ನಾಗಿರೋದು ಹಾಗೇ ಆಗುತ್ತೆ, ಹಿಂದೆ ಹೆಂಗಿತ್ತೋ ಅದಕ್ಕೆ ಏನೂ ರಿಲೇಷನ್ ಇಲ್ಲ. ಆಮೇಲೆ ಬಹಳ ದೊಡ್ಡವಾದ ಕಾನ್ಷಿಯಸ್ನೆಸ್ ಯಾವುದು? ಪ್ರಜ್ಞೆ. ಇಂಗ್ಲೀಷಲ್ಲಿ ಕಾನ್ಷಿಯಸ್ನೆಸ್ ಅಂತೀವಿ, ದೊಡ್ಡ ಕಾನ್ಷಿಯಸ್ನೆಸ್ ಅಂದರೆ ಸೋಲ್ ಕಾನ್ಷಿಯಸ್ನೆಸ್. ಈಗ ನಾನು ಆತ್ಮನೇ ಕೇಳೋದು, ಅಲ್ಲಿ ಪಾಯಿಂಟ್ ಮಧ್ಯಕ್ಕೆ ತೋರಿಸಿದ್ದು ಕಾಣಿಸ್ತಿದ್ದೇನಾ? ಒಂದು ಸ್ವಲ್ಪ ಹೋಗ್ಬಿಟ್ಟು ಮತ್ತೆ ತೋರಿಸಿ, ಒಂದು ಪಾಯಿಂಟ್ ಅಲ್ಲಿರೋದು ಅದು ಕಾಣಿಸಲ್ಲ, ಅದು ಚಿತ್ರದಲ್ಲಿ ಕಾಣಿಸುತ್ತಾ ಎಲ್ಲರ? ಅಲ್ಲಿ ಆತ್ಮ ಎಲ್ಲ ಸೌಂಡ್ ನಾವೇನು ಕೇಳ್ತೀವೋ ಆತ್ಮನಿಗೆ ಹೋಗ್ತಾ ಇದೆ. ನಾವೇನು ಆತ್ಮನೇ ಮಾತಾಡ್ತಿರೋದು ಇಷ್ಟು ತನಕ, ನಾನು ಆತ್ಮನೇ ಮಾತಾಡ್ತಿರೋದು, ಈ ಬಾಯಿ ಮಾತಾಡ್ತಿಲ್ಲ, ಆತ್ಮ ಮಾತಾಡೋದು. ಬಾಯಿ ಒಂಥರ ಮೈಕ್ ಇದ್ದಂಗೆ ಅಷ್ಟೆ, ಈ ಥರ ಇದ್ದಂಗೆ. ಆಮೇಲೆ ಆತ್ಮನೇ ದೃಶ್ಯವನ್ನು ನೋಡ್ತಿರೋದು, ಆ ದೃಶ್ಯ ಎಲ್ಲ ಆತ್ಮನಲ್ಲೇ ರೆಕಾರ್ಡ್ ಆಗ್ತಿರೋದು, ನಾನು ಆತ್ಮನೇ ಅದನ್ನು ಮಾಡ್ತಾ ಇರೋದು. ಅಲ್ಲಿ ಆತ್ಮ ಕಾಣಿಸ್ತಿದೆಯಲ್ಲ, ಆತ್ಮ ಕಣ್ಣಿಂದ ನೋಡ್ತಿರೋದು. ಅದನ್ನೊಂದು ಸ್ವಲ್ಪ ನೋಡಿ ಕಣ್ಣಿಂದ ನಾವು ಡಿಟ್ಯಾಚ್ ಆಗ್ಬೋದು. ಸ್ವಲ್ಪ ಅದನ್ನು ನೋಡ್ಬಿಟ್ಟು ಹೀಗೇ ನಾನು ಆತ್ಮ ಕಣ್ಣಿಂದ ನೋಡ್ತಾ ಇದ್ದೀನಿ, ಜಸ್ಟ್ ಒಂದು ಸೆಕೆಂಡ್ ಯೋಚನೆ ಮಾಡಿ, ಕಣ್ಣಿಂದ ಡಿಟ್ಯಾಚ್ ಆಗ್ತೀರ. ಬೇರೆ ಎಲ್ಲ ಆರ್ಗನ್ಸಿಂದ ಡಿಟ್ಯಾಚ್ ಆಗ್ಬೋದು, ಕಣ್ಣಿಂದ ಡಿಟ್ಯಾಚ್ ಆಗೋದು ಭಾಳ ಕಷ್ಟ. ಸೊ ಹೇಳ್ತಾರೆ, ಐಸ್ ಆರ್ ವಿಂಡೋಸ್ ಟು ದ ಸೋಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಕಣ್ಣುಗಳು ಆತ್ಮನಿಗೆ ಕಿಟಕಿ ಅಂತ ಹೇಳ್ತಾರೆ. ಸೊ ಇದು ಪ್ರಾಕ್ಟೀಸ್ ಮಾಡೋಕ್ಕೆ ಎಲ್ಲ ಆತ್ಮರು ಕನೆಕ್ಟೆಡ್, ಹೌದಾನೆ? ಈಗ ನಾವು ನಮ್ಮ ಪ್ರಜ್ಞೆನ ಬೆಳೆಸ್ಕೊಳ್ಳಿಕ್ಕೆ ಬಾಬಾ ದಿನನಿತ್ಯ ಮುರಳಿ ಹೇಳ್ತಾರೆ. ಮುರಳಿಯಲ್ಲಿ ಏನೇನಿದೆ ಅದೆಲ್ಲ ನಮಗೆ ಪ್ರಜ್ಞೆನ ಬೆಳೆಸ್ಕೊಳ್ಳಿಕ್ಕೆ, ನಮ್ಮದು ಪ್ರಜ್ಞೆನ ಬೆಳೆಸ್ಕೊಳ್ಳಿಕ್ಕೆಲ್ಲ ಅದು ಟಾನಿಕ್ಕು, ನಾಲೆಜು, ಏನೇನು ಹೇಳ್ತಿರೋದು ಎಲ್ಲ ಅದೇ ಮುರಳಿನೇ. ನಮ್ಮದೆಲ್ಲ ನಮ್ಮ ಲೈಫೇ ಮುರಳಿ. ಈಗ ಪ್ರಾಕ್ಟೀಸ್ ಮಾಡೋಣ. ಸ್ಟಾರ್ಟಿಂಗ್ ಒಂದು ಪ್ರಾಕ್ಟೀಸ್ ಮಾಡಿದ್ವಲ್ಲ, ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಿದ್ವಿ ತಾನೆ? ಏನು ಮಾಡಿದ್ವಿ? ನಾನು ಇಲ್ಲಿ ವಿಚಾರಗಳನ್ನು ಕ್ರಿಯೇಟ್ ಮಾಡಿದೆ, ಅದು ಎಲ್ಲರಿಗೂ ಅದು ಫೀಲಿಂಗ್ ಬಂತ? ನಾನೊಂದು ಡಾಟ್ ಇದ್ದೀನಿ, ನಾನಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಫೀಲಿಂಗ್ ಬಂತ? ಅಕಸ್ಮಾತ್ ಫೀಲಿಂಗ್ ಬಂದಿರಲಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಮತ್ತೆ ಮತ್ತೆ ಅಭ್ಯಾಸ ಮಾಡಿ. ಅದ್ರ ಬಗ್ಗೆ ನಾವು ಈಗ ಮಾತಾಡೋದು ಬೇಡ. ಇವಿಲ್ ಸೋಲ್ಸ್ ಬಗ್ಗೆ, ಇವಿಲ್ ಸೋಲ್ಸ್ ಅಂತ ಹೇಳಿದರು, ಇರುತ್ತೆ, ಅವೆಲ್ಲ ಇರ್ತವೆ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಯಾಕೆ ಮಾತಾಡೋದು ಬೇಡ? ಏನು ಟೈಮ್ ಇಲ್ಲ. ಇದೆಲ್ಲ ಆದಮೇಲೆ ನನ್ನ ಶಕ್ತಿ ನಾನು ಅರ್ಥ ಮಾಡಿಕೊಂಡೆ. ನನ್ನ ಶಕ್ತಿ ಇದ್ದಾಗ ಯಾವ ಇವಿಲ್ ಸೋಲ್ಸು ಏನೂ ಮಾಡಲ್ಲ. ಅವಾಗ ಭಯ ಆಗತ್ತಂತೆ, ಅವು ನಮಗೆ ಅಫೆಕ್ಟ್ ಮಾಡಲ್ಲ. ಅದನ್ನು ಸಪ್ರೇಟಾಗಿ ಏನಾದ್ರು ಇದ್ದರೆ, ಯಾರ್ದಾರ ಏನಾರು ವಿಚಾರ ಮಾಡಬೇಕಾದ್ರೆ ಸಪ್ರೇಟಾಗಿ ಮಾಡೋಣ. ಏನು ಭಯದ ಮಾತಲ್ಲ, ಡಿಸ್ಕಸ್ ಮಾಡ್ಬೋದು. ಬಟ್ ಇಷ್ಟೇ ತಿಳ್ಕೊಳ್ಳಿ, ಸುಮ್ಮನೆ ಯಾವ ಸೋಲ್ಸ್ ನಮಗೆ ಅಟ್ಯಾಕ್ ಮಾಡಲ್ಲ. ಅಲ್ಲಿ ಕರ್ಮದ ಲೆಕ್ಕಾಚಾರ ಇದ್ದರೆ ಮಾತ್ರ ಅಟ್ಯಾಕ್ ಮಾಡೋದು, ಇಲ್ಲಾಂದರೆ ಆಗಲ್ಲ. ನಮ್ಮದು ಕಾನ್ಷಿಯಸ್ನೆಸ್ ಸ್ಟ್ರಾಂಗ್ ಇದ್ದರೆ ಅವು ಏನೂ ಮಾಡಲ್ಲ. ಆಮೇಲೆ ಬಾಬಾವ್ರ ಜೊತೆಗೆ ನಮ್ಮದು ಲಿಂಕ್ ಇದ್ದಾಗ, ಆಮೇಲೆ ಇದು ನೆನಪಿರಲಿ, ಒಂದು ಮುರಳಿಯಲ್ಲಿ ಬಾಬಾ ಕ್ಲಿಯರಾಗಿ ಹೇಳಿದ್ದಾರೆ, 70 ಮುರಳಿಯಲ್ಲಿ, ಈವಿಲ್ ಸೋಲ್ಸ್ ಅದು ಹೆಂಗೋ ಹ್ಯಾಂಡಲ್ ಮಾಡ್ಬೋದಂತೆ. ಬಹಳ ಕಷ್ಟದ ಹ್ಯಾಂಡಲ್ ಮಾಡೋದು ಯಾವುದು ಅದು ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗೋದು ಯಾವುದು?
ಪಂಚವಿಕಾರಗಳು ಬಾಬಾ ಕ್ಲಿಯರಾಗಿ ಹೇಳಿದ್ದಾರೆ. 70 ಮುರಳಿಯಲ್ಲಿ ಬಾಬಾ ಹೇಳಿದ್ದಾರೆ ಈವಿಲ್ ಸ್ಪಿರಿಟ್ಸ್ ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಈ ಪಂಚವಿಕಾರಗಳೇನಿದೆಯಲ್ಲ ಅದು ದೊಡ್ಡ ತೊಂದರೆ ಕೊಡ್ತವೆ. ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ನಾವು ಏನು ಮಾಡಬೇಕು? ಅದನ್ನು ಹ್ಯಾಂಡಲ್ ಮಾಡ್ತೀವಿ ಅಂದರೆ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಏನು ಅಲ್ವಾ? ಅದನ್ನೇ ನಮ್ಮ ವಿಕಾರಗಳನ್ನೇ ನಾವು ಹ್ಯಾಂಡಲ್ ಮಾಡಿ ಗೆಲ್ತಿದ್ದೀವಿ ಅಂತಂದರೆ ಇದ್ರ ಬಗ್ಗೆ ನಾವು ಯಾಕೆ ಇಷ್ಟೊಂದು ವರಿ ಮಾಡಬೇಕು? ಏನಿಲ್ಲ, ಈವಿಲ್ ಸೋಲ್ಸ್ ಏನು, ಆತ್ಮ ಇನ್ನೊಂದು ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಅಲ್ಲಿ ಅಟ್ಯಾಕ್ ಮಾಡೋದು ಅದು ಈವಿಲ್ ಸೋಲ್ಸು. ಅದು ನೆಗೆಟಿವ್ ಎಫೆಕ್ಟು ಬೇಡ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ. ಇಷ್ಟು ತಿಳ್ಕೊಳ್ಳಿ, ನಾವು ಶಕ್ತಿಶಾಲಿ, ಅವು ನಾನು ಶಕ್ತಿಹೀನನಾದಾಗ ಮಾತ್ರ, ಇಲ್ಲಾಂದರೆ ಇಲ್ಲ. ಈವಿಲ್ ಸೋಲ್ಸ್ಗಿಂತ ಕಷ್ಟದ್ದು ಯಾವುದಂದ್ರೆ ಪಂಚವಿಕಾರಗಳನ್ನು ಗೆಲ್ಲೋದು. ಪಂಚವಿಕಾರಗಳು ಮತ್ತು ಈರ್ಷೆ, ದ್ವೇಷ ಇವೆಲ್ಲ ಗೆಲ್ಲೋದು. ಇದನ್ನು ಗೆದ್ದವರಿಗೆ ಅದೇನು ದೊಡ್ಡ ಮಾತೇನು ಅಲ್ಲ. ಅವು ಆತ್ಮಗಳು ಈರ್ಷೆಯಿಂದನೇ ಬರೋದು, ಮತ್ತಿನ್ನೇನಿಲ್ಲ. ಈಗ 3 ಅಭ್ಯಾಸ, ಆಗಲೇ ಒಂದು ಅಭ್ಯಾಸ ಮಾಡಿದ್ವಲ್ಲ, ನಾನಿಲ್ಲಿ ಕ್ರಿಯೇಟ್ ಮಾಡೋದು, ಅದನ್ನೇ ಈಗ ಕ್ರಿಯೇಟ್ ಮಾಡ್ತಾ ಹೋಗಿ. ಈಗ ಮುಗಿತಾ ಬಂತು, ಇನ್ನೇನಿಲ್ಲ, ಇನ್ನೊಂದು 10 ನಿಮಿಷ ಅಷ್ಟೇ, ಜಾಸ್ತಿ ಏನಿಲ್ಲ. ನಾನೇ ಅಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗೋದು ಥಾಟ್. ಏನು ಕ್ರಿಯೇಟ್ ಮಾಡೋದು? ಇಲ್ಲಿ ಕುತ್ಕೊಂಡಲ್ಲೇ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಈಗ ಇದನ್ನು ಪ್ರಾಕ್ಟೀಸ್ ಮಾಡೋಣ. ಅಲ್ಲಿ ಸ್ಟ್ರಾಂಗಾಗಿ ಒಂದು ಥಾಟ್ ಕ್ರಿಯೇಟ್ ಮಾಡಿ, ಏನಂದರೆ ನನಗೆ ಆ ಕಡೆ ನೋಡಬೇಕು ಅಂತ. ಈಗಲೇ ಕ್ರಿಯೇಟ್ ಮಾಡಿ, ಕ್ರಿಯೇಟ್ ಮಾಡ್ತಾ ಹೋಗಿ, ನಾನು ಆತ್ಮ ಅಲ್ಲಿ ನೋಡಬೇಕು. ಕ್ರಿಯೇಟ್ ಮಾಡ್ತಾ ಹೋಗಿ ಮಾಡ್ತಾ ಹೋಗಿ ಮಾಡ್ತಾ ಹೋಗಿ ಏನಾಗುತ್ತೆ ನೋಡಿ. ಇದನ್ನು ಆಮೇಲೇನೂ ಅಭ್ಯಾಸ ಮಾಡಿ. ಒಂದೇ ಒಂದು ಥಾಟ್, ನನಗೇನು ಕೆಲಸ ಇದೆ, ಅದಕ್ಕೋಸ್ಕರ ನಾನು ಆ ಡೈರೆಕ್ಷನಲ್ಲಿ ನೋಡಬೇಕು. ನೀವು ನೋಡಿಬೇಕಂದ್ರೆ ಹೀಗೆ ಮಾಡ್ತಾ ಮಾಡ್ತಾ ನಿಮ್ಮ ಕಣ್ಣು ಆ ಕಡೆ ಹೋಗುತ್ತೆ, ನಿಮ್ಮ ಮುಖನೂ ಆ ಕಡೆ ಹೋಗುತ್ತೆ. ಆ ಕಡೆ ನೋಡಿದ್ರೆ ಅದು ಪ್ರಾಕ್ಟೀಸ್ ಮಾಡಿ. ಈಗಲೇ ಯಾರೇನು ಅಂದ್ಕೊಳ್ತಾರೆ ಅಂತ ಬೇಡ, ಮಾಡ್ತಾ ಹೋಗಿ. ಅಕಸ್ಮಾತ್ ಆಗಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಮತ್ತು ನಾನು ಆ ಕಡೆ ನೋಡಬೇಕು ಅಂತ ಸ್ಟ್ರಾಂಗಾಗಿ ಥಾಟ್ಸ್ ಮಾಡ್ತಾ ಇದ್ದರೆ ಕಣ್ಣು ಮತ್ತು ಮುಖ ಆ ಕಡೆ ಹೋಗುತ್ತೆ, ನೋಡಿಬೇಕು. ಆಮೇಲೆ ನಾನು ಆತ್ಮ ಕಣ್ಣನ್ನು ಮುಚ್ಚೋದು, ಕಣ್ಣನ್ನು ತೆಗೆಯೋದು. ಸ್ಟ್ರಾಂಗಾಗಿ ಸಂಕಲ್ಪ ಮಾಡ್ತಾ ಮಾಡ್ತಾ ಕಣ್ಣು ಮೇಲೆ ಪ್ರಯೋಗ ಮಾಡಿ ಮುಚ್ಬೋದು. ಕಣ್ಣಿನ ರೆಪ್ಪೆ ಮುಚ್ಬೋದು, ತೆಗಿಬೋದು, ಮುಚ್ಬೋದು, ತೆಗಿಬೋದು. ಅಂಗಡಿಯಲ್ಲಿ ಶಟ್ರ್ ಎಳಿತಾರಲ್ಲ ಆ ಥರ ನೀವು ನೋಡಿಬೇಕು. 100% ಇದು ಆಗುತ್ತೆ. ಇದು ಒಳಗಿಂದೊಳಗೇ. ಇದನ್ನು ಬೇರೆಯವ್ರಿಗೆ ಹೇಳಕ್ಕೆ ಹೋಗಬೇಡಿ. ನೋಡಿ, ನಾನು ಕಣ್ಣಿಗೆ ಶಕ್ತಿ ಹಾಕ್ಬಿಟ್ಟೆ, ಕಣ್ಣು ಮುಚ್ಚಿತು, ಶಕ್ತಿ ಹಾಕ್ಬಿಟ್ಟೆ, ಹಂಗಲ್ಲ. ಇದು ಒಳಗಡೆಯಿಂದ ಅರ್ಥ ಮಾಡ್ಕೊಳ್ತಾ ಮಾತಿದು. ಇದು ಬ್ರಹ್ಮ ಬಾಬಾ ಯಾಕೆ ಚಶ್ಮಾ ಹಾಕ್ಕೊಂಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆತ್ಮ ಎಷ್ಟು ಪವರ್ಫುಲ್ಲು, ಏನು ಬೇಕೋ ಅದು ನೋಡ್ತಿದ್ರು ವಿತೌಟ್ ಚಶ್ಮಾ. ಎಲ್ಲ ಪಾರ್ಟಿಕಲ್ಸ್ ಎಲ್ಲ ಅಲ್ಲಿ ಕರೆಕ್ಟಾಗಿ ಅಲೈನ್ ಆಗಿ ಹೋಗ್ಬಿಟ್ಟಿದ್ದು. ನಂತರ ನಾವೇನು ತಿಂತೀವಿ, ಕುಡಿತೀವಿ, ಅದ್ರ ಟೇಸ್ಟ್ ನಾನೇ ಮಾಡೋದು. ಇಲ್ಲೇ ಸೌಂಡೆಲ್ಲ ಒಂದು ಸೆಕೆಂಡ್ ಇಲ್ಲೇ ಪ್ರಾಕ್ಟೀಸ್ ಮಾಡೋಣ. ಶಾಂತವಾಗಿ ಏನಾರು ಸೌಂಡ್ ಬಂದರೆ ಫ್ಯಾನಿಂದೆಲ್ಲ ಅದೆಲ್ಲ ಬರ್ತಿರೋದೆಲ್ಲಿ? ನಾನು ಆತ್ಮನಲ್ಲಿ ಬರ್ತಾಯಿದೆ. ಕಿವಿ ಒಂದು ಮೀಡಿಯಮ್ ಅಷ್ಟೇ. ಕಿವಿ ಆದಮೇಲೆ ಬರ್ತಿರೋದು ನಾನು ಆತ್ಮನಿಗೆ. ಆಮೇಲೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಏಕಾಂತದಲ್ಲಿ. ನಾನು ಕೈ ಜೋತ್ಬಿಡ್ತೀನಿ ಈಗ. ಇಲ್ಲಿ ಸ್ಟ್ರಾಂಗ್ ಸಂಕಲ್ಪ ಮಾಡೋದು ಏನಂದ್ರೆ ನಾನು ಈ ಕೈನ ಮೂವ್ ಮಾಡಬೇಕು ಅಂತ, ಕೈನ ಚಲಿಸ್ಬೇಕು. ನೋಡಿ, ಕೈ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸ್ಟ್ರಾಂಗ್ ಸಂಕಲ್ಪ ಮಾಡೋದು. ಬಾಬಾ ಹೇಳ್ತಾರೆ ಪ್ರಯೋಗ ಮಾಡಿ ಅಂತ. ನಾನು ಆತ್ಮನೇ ತಾನೇ, ಆತ್ಮನ ಶಕ್ತಿಯಿಂದನೇ ತಾನೇ ಈ ಶರೀರ ನಡೀತಿರೋದು. ಅಂದಮೇಲೆ ಅದು ನನಗೆ ಪ್ರಾಕ್ಟಿಕಲಿ ಪ್ರೂವ್ ಆಗಬೇಕದು. ಬೇರೆಯವ್ರಿಗೆ ಪ್ರೂವ್ ಮಾಡೋದು ಬೇಡ, ಇದು ನನಗೆ ಪ್ರೂವ್ ಆಗಬೇಕಿದು. ನಾನೇ ಇದನ್ನು ಬರೀ ಅಂದ್ಕೊಳ್ಳೋದ್ರಿಂದ ಆಗಲ್ಲ. ನಾನು ಕೈಯನ್ನು ಮೂವ್ ಮಾಡ್ತಾಯಿದ್ದೀನಿ ಅಲ್ಲ, ನಾನು ಇಲ್ಲಿ ಸ್ಟ್ರಾಂಗಾಗಿ ಥಾಟ್ ಮಾಡಿದಾಗ ನಾನು ಇದನ್ನು ಮೂವ್ ಮಾಡಿದಾಗ ಕೈ ನಿಜವಾಗ್ಲೂ ಮೂವ್ ಆಗುತ್ತೆ. ನೀವು ನೋಡಿದ್ರು ಅದೇ ರೀತಿ ನಾನು ಆತ್ಮ ಇಲ್ಲಿ ಕೂತ್ಕೊಂಡ್ಬಿಟ್ಟು ಅಲ್ಲಿ ಸ್ಟ್ರಾಂಗ್ ಥಾಟ್, ನಾನು ನಡಿಬೇಕು, ನಾನು ಅಲ್ಲಿಗೆ ಹೋಗ್ಬೇಕೀಗ. ಕಾಲು ತನ್ನಷ್ಟಕ್ಕೆ ತಾನೇ ಲಿಫ್ಟ್ ಆಗುತ್ತೆ. ನೋಡಬೇಕು, ಎಲ್ಲ ಥಾಟ್ ಪವರ್. ಇದು ಆತ್ಮನ ಶಕ್ತಿ. ಇವೆಲ್ಲ ಸೂಕ್ಷ್ಮ ಶಕ್ತಿಗಳು. ನಾವಿದನ್ನು ಯೂಸ್ ಮಾಡ್ಕೋಬೇಕು. ಇದಕ್ಕೇ ಬಾಬಾ ಹೇಳೋದು ಸ್ವರಾಜ್ಯಾಧಿಕಾರಿ. ಸ್ವರಾಜ್ಯಾಧಿಕಾರಿ ವಿಶ್ವರಾಜ್ಯಾಧಿಕಾರಿ. ಆಮೇಲೆ ನಿನ್ನೆ ಒಂದು ಮಾತು ಬಾಬಾ ಹೇಳಿದರು, ಇಲ್ಲಿ ಬುದ್ಧಿಯಿಂದ ಎಷ್ಟು ಬಾಬಾ ಅವ್ರ ಜೊತೆ ಕನೆಕ್ಷನ್ ಇರುತ್ತೋ ಅಷ್ಟು 16 ಕಲೆಗಳು ನಮಗೆ ಬರ್ತೀವಿ. ಸೊ ಎಲ್ಲ ಇಲ್ಲೇ ನಡೆಯೋದು, ಬೇರೆ ಎಲ್ಲೂ ನಡೆಯಲ್ಲ. ಅದನ್ನು ನಾವೇ ಈಗ ಪ್ರಾಕ್ಟೀಸ್ ಮಾಡಿ ನಮ್ಮಷ್ಟಕ್ಕೆ ನಾವು ಪ್ರೂವ್ ಮಾಡ್ಕೋಬೇಕು. ಓಕೆನಾ?
ಆಮೇಲೆ ಕೊನೆಗೆ ನಮ್ಮದು ಫೇವರೇಟ್ ವರ್ಡ್ ಏನು ನೋಡಿ, ಇದೇ ರೀತಿ ಆತ್ಮ ಆತ್ಮ, ಒಬ್ಬರನ್ನ ಆತ್ಮ ಆತ್ಮ ಅಂತ ನೋಡೋದು ಇದೇ ರೀತಿ, ನಾನು ಆತ್ಮ ಬೇರೆಯವ್ರನ್ನ ಆತ್ಮ. ಇದರಿಂದ ದೃಷ್ಟಿ ಕ್ಲಿಯರ್ ಆಗುತ್ತೆ, ಎಲ್ಲ ಸಂಬಂಧಗಳು ಕ್ಲಿಯರ್ ಆಗುತ್ತೆ, ಎಲ್ಲವೂ ಸರಿ ಹೋಗ್ಬಿಡುತ್ತೆ. ಇದು ಒಂದು ಪ್ರಾಕ್ಟೀಸಿಂದ ಮಾಡಿ ನೋಡಿ. ಆದರೆ ಹಾಗೆ ಅಂಥೇಳಿ ಲೈಕ್ ನಮ್ಮದು ಎಲ್ಲರನ್ನೂ ಆತ್ಮ ಅಂತ ತಿಳ್ಕೊಂಡು ಮಾಡೋದು ಬೆಟ್ರ್. ಒಂದು ಸಲ ಬಾಬಾ ಇದು ಪ್ರಕಾಶ್ ಮಣಿ ದಾದಿ ಹೇಳಿದರು, ಎಲ್ಲರನ್ನೂ ಮಾಡಿ ಅದರಲ್ಲಿ ನಿಮ್ಮವರು ಬಂದುಬಿಡ್ತಾರೆ. ನೆಕ್ಸ್ಟ್ ಲಾಸ್ಟ್ ಅಪ್ನೆ ಕೋ ಆತ್ಮ ಸಮझो ಬಾಪ್ ಕೋ ಯಾದ್ ಕರೋ. ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡಿದಾಗ ಬರೀ ಥಾಟ್ಸ್ ಕ್ರಿಯೇಟ್ ಮಾಡ್ತಾಯಿದ್ವಿ. ಈಗ ಆ ಥಾಟ್ಸಿಂದ ಕನೆಕ್ಷನ್ನ ಕ್ರಿಯೇಟ್ ಮಾಡೋದು. ಓಕೆನಾ? ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಳ್ಳೋದು. ಚಿತ್ರ ಕಾಣಿಸ್ತಾ ಇದೆಯಲ್ಲ ಕೆಳಗಡೆ ಆ ಲೈನೆಲ್ಲ, ಜಸ್ಟ್ ಅದೊಂದು ಆ ಥರ ಯಾವುದು ಗೆರೆ ಇರಲ್ಲ, ಬಟ್ ಕನೆಕ್ಷನ್ ಅಂತ. ಓಕೆನಾ? ಸೊ ಪ್ರಜ್ಞೆನ ಯಾವ ರೀತಿ ಬೆಳೆಸ್ಕೊಳ್ಳೋದು, ಚೇಂಜ್ ಮಾಡ್ಕೊಳ್ಳೋದು ಎಲ್ಲ ಇದೆ. ಅದು ನಾನು ಹೇಳೋಕ್ಕೆ ಹೋಗಲ್ಲ, ಅದೆಲ್ಲ ನಿಮಗೆ ಗೊತ್ತೇ ಇದೆ, ಅದೆಲ್ಲ ಹೊರಗಿನವರಿಗೆ. ಸೊ ಒಂದು ಇ ಬುಕ್ ಇದೆ ಕಾನ್ಷಿಯಸ್ನೆಸ್ ಅಂತ ಹೇಳ್ಬಿಟ್ಟು, ಅದು ಬೇಕಂದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು, ಎಲ್ಲ ಯೂಸ್ ಮಾಡ್ಕೊ. ಸೊ ಒಂದು ಕಾಲ ಆಯಿತು, ಎಲ್ಲ ಮುಗೀತು. ಈಗ ಲಾಸ್ಟ್ ಒಂದೇ ಒಂದು ನಿಮಿಷ ಮತ್ತೆ ಅದೇ ಪ್ರಾಕ್ಟೀಸ್. ನಾನು ಆತ್ಮ, ಅಲ್ಲಿ ಕೂತ್ಕೊಂಡಿದ್ದೀನಿ, ಅಲ್ಲಿಂದ ನಾನು ಎಲ್ಲ ಕೆಲಸವನ್ನು ಮಾಡ್ತಾಯಿದ್ದೀನಿ, ನಾನು ಈ ಶರೀರವನ್ನು ನಡೆಸ್ತಾ ಇದ್ದೀನಿ. ಹೆಂಗೆ ನಡೆಸ್ತಾ ಇದ್ದೀನಿ ಕ್ಲಿಯರ್ ಆಯಿತು. ನನ್ನ ಸಂಕಲ್ಪ, ನನ್ನ ಪ್ರಜ್ಞೆ, ನನ್ನ ನಿರ್ಣಯಗಳು, ನನ್ನ ಒಂದು ಸಂಸ್ಕಾರಗಳು ಇವೆಲ್ಲ ಸೇರಿಕೊಂಡು ನಾನು ನನ್ನ ಪ್ರಜ್ಞೆ ಶಕ್ತಿಯಿಂದ ಈ ಶರೀರವನ್ನು ನಾನು ನಡೆಸ್ತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಭಾಳ ಏಕಾಗ್ರವಾದ ಈ ಒಂದು ಪ್ರಾಕ್ಟೀಸ್ ಮಾಡೋಣ. ನಂತರ ಶಾಂತಿ. ಒಂದು ವಿಶ್ವದಲ್ಲಿ ಇದೊಂದು ಕಾನ್ಷಿಯಸ್ನೆಸ್ ಅನ್ನೋದೊಂದು ನಡೀತಾ ಇದೆ. ಓಂ ಶಾಂತಿ. ಶರೀರದ ಹೆಸರು ಗಿರೀಶ್. ಮುಂಚೆ ದಾವಣಗೆರೆಯಲ್ಲೇ ಬೆಳೆದಿದ್ದು, ಜನ್ಮ ಬೇರೆ ಕಡೆ, ದಾವಣಗೆರೆಯಲ್ಲೇ ಜನ್ಮ ಆಗಿದ್ದು, ದಾವಣಗೆರೆಯಲ್ಲೇ ಬೆಳೆದಿದ್ದು. ಲೌಕಿಕ ವಿದ್ಯಾಭ್ಯಾಸ ಇಲ್ಲೇ, ಇಂಜಿನಿಯರಿಂಗ್ವರೆಗೂ. ಆಮೇಲೆ ನಂದು ಅಲೌಕಿಕ ಜನ್ಮಸ್ಥಾನವೂ ದಾವಣಗೆರೆನೇ. ಆಮೇಲೆ 92 ನಾನು ಊರು ಬಿಟ್ಟು ಬೇರೆ ಕಡೆ ಮೈಸೂರು, ಆಮೇಲೆ ಬ್ಯಾಂಗ್ಳೂರು. ಆಮೇಲೆ ಈಗ 4 ವರ್ಷದಿಂದ ನಾನು ಮಧುಬನದಲ್ಲಿದ್ದೀನಿ. ನನಗೆ ಒಂದು ಭಾಳ ದೊಡ್ಡದೊಂದು ಆಪರ್ಚುನಿಟಿ ಸಿಕ್ತು. ಎಲ್ಲರೂ ಹೇಳ್ತಾರೆ, ಎಲ್ಲರಿಗೂ ಮಧುಬನದಲ್ಲಿ ಇರಬೇಕು ಅಂತ ಆಸೆ ಇರುತ್ತೆ, ಸಿಗಲ್ಲ ಚಾನ್ಸು. ನನಗೆ ಆಸೆ ಇರಲಿಲ್ಲ, ಇಷ್ಟನೂ ಇರಲಿಲ್ಲ, ಪ್ಲ್ಯಾನೂ ಇರಲಿಲ್ಲ. ನಮ್ಮ ದೊಡ್ಡಣ್ಣವರು ಮೃತ್ಯುಂಜಯ್ ಬಾಯಿ ಅಂತ ಹೇಳ್ಬಿಟ್ಟು, ಅವರು ಭಾಳ ಸ್ಟ್ರಾಂಗಾಗಿ ಹೇಳ್ಬಿಟ್ಟು, ಇನ್ನು ನೆಕ್ಸ್ಟ್ ಎಲ್ಲಿಗಿರಬೇಡ, ನೀನು ಬಂದು ಇಲ್ಲಿರು ಅಂತಂದರು. ನಾನು ಬೇಡ 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 ಅಂತ ವಾದಿಸಿದೆ. ಯಾಕೆ ಅಂತ ಅದೊಂದು ಬೇರೆ ಮಾತು. ಆದರೆ ಅವರು ಏನಿಲ್ಲ, ಇಲ್ಲಿ ಬಂದಿರೋ ಏನಾರ ಮಾಡ್ಕೋ ಅಂತಂದರು, ಇಲ್ಲಿರು ಅಂತ. ಯಾರಷ್ಟು ಫ್ರೀಡಮ್ ಕೊಡ್ತಾರೆ, ನನಗೆ ಅದೊಂದು ದೊಡ್ಡ ಭಾಗ್ಯ ನನಗೆ ಸಿಕ್ತು. ಈಗ 4 ವರ್ಷದಿಂದ ಅಲ್ಲಿದ್ದೀನಿ. ಆಮೇಲೆ ಇದು ಒಂದು ಈ ಅನಸ್ತೇಷಿಯದ ಬಗ್ಗೆ ಬಂತಲ್ವ. ಒಂದು ಸಲ ಅನಸ್ತೇಷಿಯದ ಬಗ್ಗೆ ಓದಬೇಕಾದ್ರೆ ಒಬ್ಬರು ಡಾಕ್ಟ್ರ್ ಏನು ಹೇಳ್ತಾರೆ ಅಂತಂದರೆ, ಈ ಅನಸ್ತೇಷಿಯಾ ಹೆಂಗೆ ಕೆಲಸ ಮಾಡುತ್ತೆ ನನಗೆ ಗೊತ್ತಿಲ್ಲ ಅಂತ ಅವರು ಹೇಳ್ತಾರೆ ಅನ್ನೋದರಲ್ಲಿ. ನನಗೆ ಭಾಳ ಆಶ್ಚರ್ಯ ಆಯಿತು. ಅರೆ, ನಂದು ಇದೇ ಕ್ವಶನ್ ಇತ್ತು, ಬೇರೆಯವರು ನನ್ನ ಹೆಂಗೆ ಅನ್ಕಾನ್ಷಿಯಸ್ ಮಾಡ್ತಾರೆ ಅಂತ ನನ್ನ ಕ್ವಶನ್ ಇತ್ತು, ಬೇರೆಯವರು. ಆಮೇಲೆ ನಾವೇ ಇದ್ರ ಬಗ್ಗೆ ಎಲ್ಲ ನಮ್ಮದಿದು, ನಾನು ಆತ್ಮನೇ ಇದೆಲ್ಲ ಮಾಡೋದು, ಮತ್ತು ಅವ್ರು ಹೆಂಗೆ ನಮಗೆ ಅನ್ಕಾನ್ಷಿಯಸ್ ಮಾಡ್ತಾರೆ ಅಂತ. ಆಮೇಲೆ ಅವ್ನು ಭಾಳ ಚೆನ್ನಾಗಿ ಡಾಕ್ಟರ್ ಹೇಳ್ತಿದ್ದ, ಅವ್ನು ನೀವು ಅದು ಹೆಂಗೆ ಅನ್ಕಾನ್ಷಿಯಸ್ ಆದಾಗ ಏನಾಗ್ತಾನೆ ಮನುಷ್ಯ, ಮತ್ತು ಅವನು ಎಚ್ಚರಿಕೆ ಹೆಂಗೆ ಬರ್ತಾನೆ, ಆ ಮಧ್ಯಕ್ಕೆ ಅವ್ನು ಎಲ್ಲಿ ಹೋದ ಯಾರಿಗೂ ಗೊತ್ತಿಲ್ಲ ಇದುವರೆಗೂ. ಅದನ್ನೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ಗೊತ್ತಾಯಿತು ನಿದ್ದೆ ಬಗ್ಗೆನೂ ಗೊತ್ತಿಲ್ಲ ಅಂತ ಇದುವರೆಗೂ ವಿಜ್ಞಾನಿಗಳಿಗೆ. ಬಾಬಾ ನಮಗೆ ಎಲ್ಲ ಸರಳವಾಗೆಲ್ಲ ಹೇಳ್ಕೊಟ್ಟಾರೆ. ಅವಾಗಿಂದ ಇದು ಸ್ಟಡಿ ಸ್ಟಾರ್ಟ್ ಆಯಿತು. ನಾನು ಒಬ್ಬರು ನ್ಯೂರೋ ಸರ್ಜನ್ ಇದ್ದಾರೆ ಬೆಂಗಳೂರಲ್ಲಿ, ಅವರು 10 ವರ್ಷದಿಂದ ಜ್ಞಾನದಲ್ಲಿದ್ದಾರೆ. ಅವ್ರದ್ದೊಂದು ಹೆಲ್ಪ್ ತೊಗೊಂಡೆ. ಆಮೇಲೆ ಇನ್ನೊಬ್ಬರು ನ್ಯೂರೋ ಸೈಂಟಿಸ್ಟ್, ಅವರು ವಿಜ್ಞಾನದಲ್ಲೇ ಇರೋರು, MBBS PhD. ಅವ್ರಿಗೆ ಹಿಡ್ಕೊಂಡ್ಬಿಟ್ಟು, ನೋಡಿಯಪ್ಪ ನನಗೆ ಮೆಡಿಕಲ್ ಬಗ್ಗೆ ಗೊತ್ತಿಲ್ಲ, ನೀವು ಒಂದು ಸ್ವಲ್ಪ ಇದಕ್ಕೆಲ್ಲ ಸಹಾಯ ಮಾಡಬೇಕು, ಎಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಬೇರೆದು ನಾವು ಮಾಡ್ಬೋದು. ಆಧ್ಯಾತ್ಮಿಕದ್ದು ಏನೇನಿರುತ್ತೆ ನಮ್ಮದು ಜ್ಞಾನದ್ದು, ಮತ್ತು ಸೈನ್ಸ್, ಬೇರೆ ಸೈನ್ಸ್ ನಾವು ಮಾಡ್ಬೋದು, ಮೆಡಿಕಲ್ ಸೈನ್ಸ್ ಅವರನ್ನೇ ಹೇಳಬೇಕು. ಆಮೇಲೆ ಅವರೆಲ್ಲ ಅದು ಮಾಡಿದಾಗ ಒಂದು ಈ ರೀತಿ ಬಂತಿದ್ದು. ನಾನು ಈಗ ಇದುವರೆಗೂ ಇಬ್ಬರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೆ. ನಾನೇನು ದೊಡ್ಡ ಪ್ರಮಾಣದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ, ಕೆಲವರು 1-2 ಗ್ರೂಪಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಆಮೇಲೆ ಅನ್ನಿಸ್ತು ಇದನ್ನು ಒಂದು ಸ್ವಲ್ಪ ಮುಂದಕ್ಕೆ ತೊಗೊಂಡು ಹೋಗ್ಬೇಕೀಗ ಅಂತ ಸಂಕಲ್ಪ ಬಂತು. ಆಮೇಲೆ ಅಕ್ಕವ್ರ ಮುಂದೆ ಹೇಳ್ತಾ ಇದ್ದೆ, ಅಕ್ಕವ್ರು ಈ ಥರ ಇದೆ, ನೀವು ಹೋದರೆ ಯಾವಾಗಾರ ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಬಗ್ಗೆ ಪ್ರೆಸೆಂಟೇಷನ್ ಕೊಡ್ತೀನಿ ದಾವಣಗೆರೆಯವರಿಗೆ. ಯಾಕೆಂದರೆ ನಂದು ಇದೇನು ಇದು ಪ್ರೆಸೆಂಟೇಷನ್ ಮಾಡಬೇಕಾಗಿತ್ತು, ನನ್ನ ಜನ್ಮಸ್ಥಾನದಿಂದ ಪ್ರೆಸೆಂಟೇಷನ್ ಆದರೆ ಚೆನ್ನಾಗಿರುತ್ತೆ ಅಂತ ನನ್ನ ಮೈಂಡಲ್ಲಿ ಇತ್ತು.
ಅಕ್ಕವ್ರಿಗೆ ಕೇಳಿದ ಅಕ್ಕವರು ನಾನಂದೆ 18ನೇ ತಾರೀಕು ಬೇಡ ಅಂತಂದೆ. 18ನೇ ತಾರೀಕು ಫುಲ್ಲು ಸೈಲೆನ್ಸಲ್ಲಿ ಇರ್ತೀವಿ, ಬೇಡ ಸರಿ. ಅಕ್ಕವ್ರು ನನಗೆ ಇದು ಭಾಳ ದೊಡ್ಡ ಆಶ್ಚರ್ಯ ಆಯಿತು. ಅಕ್ಕವ್ರು ಅಂದರೆ ಇಲ್ಲ 18ನೇ ತಾರೀಕೆ ಮಾಡಿ, ಒಳ್ಳೆ ಆ ದಿನವೇ ಬೆಸ್ಟು. ಮತ್ತು ಈಗ ಇರೋದೆಲ್ಲ ಆತ್ಮಜ್ಞಾನನೇ, ಇನ್ನೇನು ಇಲ್ಲ. ಸೊ ಅದಕ್ಕೆ ಅದೇ ದಿನವೇ ಮಾಡಿ, ಮತ್ತು ಬೇರೆ ದಿನ ಬೇಡ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರು. ಸೊ ನಂದೊಂದು ದೊಡ್ಡ ಭಾಗ್ಯ, 18ನೇ ತಾರೀಕೆ ಅಕ್ಕವ್ರಿಗೆ ಭಾಗ್ಯ ಮಾಡಿಸಿದ್ರು. ಅಕ್ಕವ್ರು ಬಂದರೆ ಈ ರೀತಿ ಆಯಿತು. ನಾವು ಮುಂಚೆ ಇಲ್ಲಿ ಇದ್ದಾಗ ಅಕ್ಕವ್ರ ಹತ್ರ ಅವಾಗ ಪಾಲನೆ ತೊಗೊಂಡಿದ್ವಿ. ಆಮೇಲೆ ಅಕ್ಕವ್ರ ಜೊತೆಗೆ ನಾನೆಲ್ಲ ಹೋಗ್ತಿದ್ದೆ. ಯಾವಾಗಂದರೆ 85 to 92 ಅಲ್ಲಿವರೆಗೂ ಅಕ್ಕವರೆಲ್ಲರೂ ಹರಿಹರಕ್ಕೆ ಹೋಗಬೇಕು, ಎಲ್ಲಿಗಾರ ಹೋಗಬೇಕು, ಅಲ್ಲಿಗೆ ಹೋಗಬೇಕು, ಜೊತೆಗೆ ಅವ್ರ ಬ್ಯಾಗ್ ಹಿಡ್ಕೊಂಡು ಹೋಗೋದು ಅವೆಲ್ಲ ನಾವು ಅವಾಗ ಮಾಡ್ತಾಯಿದ್ವಿ. ಒಂದು ಒಳ್ಳೆ ದಿನಗಳು. ಈಗ ಅಕ್ಕವ್ರದ್ದು ಇಷ್ಟೊಂದು 100 ಸೆಂಟರ್ಸ್ ಅಂತ ಹೇಳ್ತಾಯಿದ್ರು. 100 ಸೆಂಟರ್ಸ್, 10 ಸೆಂಟರ್ಸ್, ಸಬ್ ಸೆಂಟರ್ಸು, 90 ಗೀತಾ ಪಾಠಶಾಲೆ, ಇಷ್ಟೆಲ್ಲ ಇದೆ ಅಂತಂದರೆ ದಾವಣಗೆರೆಯಲ್ಲಿ ಎಷ್ಟು ದೊಡ್ಡ ಸರ್ವಿಸ್ ನಡೀತಾ ಇದೆ. ಭಾಳ ಖುಷಿ ಆಯಿತು ನೋಡಿ. ನಾನು ಭಾಳ ವರ್ಷ ಬಂದಿರಲಿಲ್ಲ. ನಂದೇನೆಂದರೆ ಎಲ್ಲಿರ್ತೀನೋ ಅಲ್ಲೇ ಅಂಟ್ಕೊಂಡಿರೋದು ನಂದೊಂದು ಹ್ಯಾಬಿಟ್. ಈ ಸರಿ ಬಂದಿದ್ದಾಯಿತು. ಥ್ಯಾಂಕ್ ಯು. ಓಂ ಶಾಂತಿ.